ಸ್ಲೇಟಿನ ಮೇಲೆ ಗುರುತುಗಳು. ಪ್ರಯರಿ ಬೆಂಕಿಯ ಪ್ರಕರಣ ಮುಗಿದೊಡನೆಯೇ ಹವಾ ತುಂಬ ಥಂಡಿಯಾಯಿತು. ಅವು ಗಟ್ಟಿಗೊಳ್ಳುವ ಮೊದಲೇ ಆಲೂಗಡ್ಡೆಯನ್ನು ಅಗೆದು ಟರ್ನಿಪ್ಗಳನ್ನು ಕಿತ್ತಿಬಿಡಬೇಕೆಂದುಕೊಂಡಳು ಮಾ ಆಲೂಗಡ್ಡೆಗಳನ್ನು ಅಗೆದಳು. ಪಾತ್ರೆಗಳಲ್ಲಿ ಹಾಕಿಕೊಂಡು ಮೇರಿ, ಲಾರಾ ಅವುಗಳನ್ನು ನೆಲಮಾಳಿಗೆಗೆ ಒಯ್ದಿಟ್ಟರು. ಗಾಳಿ ಚುರುಕಾಗಿ ಜೋರಾಗಿತ್ತು. ಶಾಲುಗಳನ್ನು ಹೊದ್ದಿದ್ದೇ ಹೊರತು ಕೈಗವಸು ಹಾಕಿಕೊಂಡಿರಲಿಲ್ಲ. ಮೇರಿಯ ಮೂಗು ಕೆಂಪಾಗಿ ಹೋಗಿತ್ತು. ಲಾರಳದು ಮಂಜುಗಡ್ಡೆಯಷ್ಟು ತಣ್ಣಗಾಗಿತ್ತು. ಕಾಲು ಜಡವಾಗಿ ಕೈಬೆರಳುಗಳು ಸೆಟೆದುಕೊಂಡಿದ್ದವು. ಆದರೆ ಇಷ್ಟೊಂದು ಆಲೂಗಡ್ಡೆ ಸಿಕ್ಕಿತಲ್ಲ ಎಂದು ಅವರಿಗೆಲ್ಲ ಸಂತೋಷ. ಸುತ್ತುಗೆಲಸ ಮುಗಿದ ನಂತರ ಒಲೆಯ ಬಳಿ ಬೆಚ್ಚಗೆ ಕೂರುವುದು ಹಿತವಾಗಿತ್ತು. ಬೇಯುತ್ತಿದ್ದ ಆಲೂಗಡ್ಡೆ, ಹುರಿಯುವ ಮೀನಿನ ವಾಸನೆ ಹಿತಕರವಾಗಿತ್ತು. ಊಟ ಮಾಡಿ ನಿದ್ರೆ ಹೋಗುವುದು ಆಯ ಆಗಿತ್ತು. ಆಮೇಲೆ ಕತ್ತಲು ಕವಿದ ವಾತಾವರಣದಲ್ಲಿ ಟರ್ನಿಪ್ಗಳನ್ನು ಕಿತ್ತರು. ಆಲೂಗಡ್ಡೆಯನ್ನು ಅಗೆಯುವುದಕ್ಕಿಂತ ಇದು ಕಷ್ಟ. ಟರ್ನಿಪ್ಗಳು ದೊಡ್ಡವು, ಕಚ್ಚಿಕೊಂಡು ಬಿಟ್ಟಿದ್ದವು. ಎಷ್ಟೋ ಬಾರಿ ಜೋರಾಗಿ ಎಳೆದು ಅದು ಮೇಲೆದ್ದು ಬಂದಾಗ ಲಾರ ದಪ್ಪನೆ ಹಿಂದಕ್ಕೆ ಕೂತು ಬಿಡುತ್ತಿದ್ದಳು. ಮೇಲಿನ ಹಸುರನ್ನೆಲ್ಲ ಚಾಕುವಿನಲ್ಲಿ ಕತ್ತರಿಸಿ ಹಾಕಬೇಕಾಗಿತ್ತು. ಅದರ ರಸ ಕೈಯನ್ನು ಒದ್ದೆ ಮಾಡುತ್ತಿತ್ತು. ಗಾಳಿ ಅದರ ಮೇಲೆ ಬೀಸಿದಾಗ ಕೈ ಬಿರುಕು ಬಿಟ್ಟು ರಕ್ತ ಬರುತ್ತಿತ್ತು. ರಾತ್ರಿ ಕೈಗಳಿಗೆ ಹಚ್ಚಿಕೊಳ್ಳಲು ಜೇನುಮೇಣ ಮತ್ತು ಕೊಬ್ಬುಗಳನ್ನು ಸೇರಿಸಿ ಮಲಾಮು ಮಾಡಿಕೊಳ್ಳುತ್ತಿದ್ದಳು ಆದರೆ ಸ್ಪಾಟ್ ಮತ್ತು ಅದರ ಕರು ಆಮೇಲಿನ ಒದ್ದೆ ಕಸದ ಹಸರುಗಳನ್ನು ತಿಂದು ಹಾಕಿ ಅವರನ್ನು ಉಳಿಸಿತು. ಸದ್ಯ ಚಳಿಗಾಲ ಪೂರ್ತಿ ಉಪಯೋಗಿಸುವಷ್ಟು ಟರ್ನಿಪ್ಗಳು ನೆಲಮಾಳಿಗೆಯಲ್ಲಿವೇ ಅಲ್ಲ. ಅದೇ ಸಮಾಧಾನ. ಕುದಿಸಿದ ಟರ್ನಿಪ್, ಜಜ್ಜಿದ ಟರ್ನಿಪ್, ಕೆನೆ ಮೊಸರಿನೊಂದಿಗೆ ಟರ್ನಿಪ್ ತಿನ್ನಬಹುದು. ರಾತ್ರಿ ದೀಪದ ಪಕ್ಕದಲ್ಲಿ ಹಸಿರು ಟರ್ನಿಪ್ ತಟ್ಟೆಯನ್ನಿಟ್ಟುಕೊಂಡು ಮೇಲೆ ದಪ್ಪ ತಗೊಟೆಯನ್ನು ಹೆರೆದು ಹಾಕಿ ಒಳಗಿನ ರಸ ತುಂಬಿದ ಗರಿಗರಿ ಟರ್ನಿಪ್ಪನ್ನು ಹೋಳು ಮಾಡಿಕೊಂಡು ತಿನ್ನಬಹುದು. ಒಂದು ದಿನ ಟರ್ನಿಪ್ಪನ್ನು ನೆಲಮಾಳಿಗೆಯೊಳಗೆ ಇಟ್ಟ ಮೇಲೆ ಇನ್ನು ನೆಲ ಹೆಪ್ಪುಗಟ್ಟಲಿ ಎಂದಳು. ಹೇಳಿದಂತೆ ಆ ರಾತ್ರಿಯ ನೆಲ ಹೆಪ್ಪುಗಟ್ಟಿತು. ಬೆಳಿಗ್ಗೆ ಕಿಟಕಿಯಾಚೆ ದಟ್ಟವಾಗಿ ಮಂಜು ಬೀಳುತ್ತಿತ್ತು. ಹಿಂದಕ್ಕೆ ಬರುವ ದಿನಗಳನ್ನು ಲೆಕ್ಕ ಹಾಕಲು ಮೇರಿ ಒಂದು ಹೊಸ ರೀತಿ ಕಂಡುಹಿಡಿದಳು. ಹಿಂದಿನ ಕಾಗದದಲ್ಲಿ ಇನ್ನೂ 2 ವಾರಗಳ ಕಾಲ ಒಕ್ಕುವ ಕೆಲಸ ಇರುವುದೆಂದು ಬರೆದಿದ್ದ. ಮೇರಿ ಸ್ಲೇಟನ್ನು ತೆಗೆದುಕೊಂಡು 1 ವಾರದಿಂದ 7 ದಿನಗಳಿಗಾಗಿ 7 ಗೆರೆಗಳನ್ನು ಹಾಕಿ ಅದರ ಕೆಳಗೆ ಇನ್ನೂ ವಾರಕ್ಕಾಗಿ 7 ಗೆರೆಗಳನ್ನು ಹಾಕಿದಳು. ಕೊನೆಯ ಗೆರೆ ಮನೆಗೆ ಹಿಂದಿರುಗುವ ದಿನಕ್ಕೆ ಸ್ಲೇಟನ್ನು ಮಾಗೆ ಅವರು ತೋರಿಸಿದಾಗ ಇನ್ನೊಂದು ವಾರಕ್ಕಾಗಿ ಗೆರೆಗಳು ಹಾಕಿ ಆಮೇಲೆ ಅಲ್ಲಿಂದ ನಡೆದು ಬರಬೇಕಲ್ಲ ಅದಕ್ಕೆ ಎಂದಳು. ಆಗ ಮೇರಿ ನಿಧಾನವಾಗಿ ಇನ್ನೇನು ಗೆರೆಗಳನ್ನು ಹಾಕಿದಳು. ಹಿಂದಕ್ಕೆ ಬರುವ ದಿನಕ್ಕೂ ಇಂದಿಗೂ ನಡುವೆ ಅಷ್ಟೊಂದು ಗೆರೆಗಳಿರುವುದು ಲಾರಳಿಗೆ ಇಷ್ಟವೇ ಇರಲಿಲ್ಲ. ಆದರೆ ಪ್ರತಿ ರಾತ್ರಿಯೂ ಮಲಗುವುದಕ್ಕೆ ಮುನ್ನ ಮೇರಿ ಒಂದು ಗೆರೆಯನ್ನು ಅಳಿಸಿ ಹಾಕುತ್ತಿದ್ದಳು. ಒಂದು ದಿನ ಮುಗಿಯಿತು ಎಂದು ಅದು. ಪ್ರತಿ ಬೆಳಿಗ್ಗೆಯೂ ಲಾರ ಈ ದಿನವಿಡೀ ಮುಗಿದರೆ ಮೇರಿ ಇನ್ನೊಂದು ಗೆರೆ ಅಳಿಸುವುದು ಎಂದುಕೊಳ್ಳುತ್ತಿದ್ದಳು ಬೇಸರಿಕೆಯಿಂದ. ಹೊರಗೆ ಥಂಡಿ ಬೆಳಿಗ್ಗೆ ಗೌ ಎನ್ನುತ್ತಿತ್ತು. ಸೂರ್ಯ ಮಂಜನ್ನು ಕರಗಿಸಿದ್ದರೂ ನೆಲವನ್ನು ತಂಪಾಗಿ ಗಟ್ಟಿಯಾಗಿಯೇ ಇತ್ತು. ಪ್ಲಮ್ ನದಿ ಇನ್ನೂ ಚಳಿಗಾಲದ ನೀಲಿ ಆಕಾಶದ ಅಡಿಯಲ್ಲಿ ನದಿಯ ಮೇಲೆ ಕಂದು ಎಲೆಗಳು ನಿಧಾನವಾಗಿ ತೇಲಿ ಹೋಗುತ್ತಿದ್ದವು. ರಾತ್ರಿ ಬೆಚ್ಚಗೆ ಒಲೆಯ ಬಳಿ ದೀಪದ ಬೆಳಕಿನಲ್ಲಿ ಮನೆಯಲ್ಲಿರುವುದೇ ಹಿತ. ಸ್ವಚ್ಛ ನಯವಾದ ನೆಲದ ಮೇಲೆ ಲಾರ, ಕ್ಯಾರಿ ಮತ್ತು ಜಾಕ್ ಒಂದಿಗೆ ಆಟವಾಡುತ್ತಿದ್ದಳು. ಆರಾಮವಾಗಿ ಕುಳಿತು ಬಟ್ಟೆ ಹೊಲೆಯುತ್ತಿದ್ದಳು. ದೀಪದ ಕೆಳಗೆ ಮೇರಿಯ ಪುಸ್ತಕ ತೆರೆದಿರುತ್ತಿತ್ತು. ನಿದ್ರೆಯ ಹೊತ್ತಾಯಿತು ಎಂದು ಹೇಳಿ ಬೆರಳಿನಿಂದ ಬೆರಳು ಕಾಪನ್ನು ತೆಗೆಯುತ್ತಿದ್ದಳು. ಮೇರಿ ಸ್ಲೇಟಿನಲ್ಲಿ ಒಂದು ಗೆರೆ ಅಳಿಸಿ ತೆಗೆದಿಡುತ್ತಿದ್ದಳು. ಒಂದು ರಾತ್ರಿ ಕೊನೆಯ ವಾರದ ಮೊದಲನೆಯ ದಿನದ ಗೆರೆಯನ್ನು ಮೇರಿ ಅಳಿಸಿದಳು. ಅದನ್ನು ಎಲ್ಲರೂ ನೋಡುತ್ತಿದ್ದರು. ಸ್ಲೇಟನ್ನು ತೆಗೆದಿಡುತ್ತಾ ಮೇರಿ, ಈಗ ಮನೆಗೆ ನಡೆದು ಬರುತ್ತಿದ್ದಾನೆ. ಈ ಗೆರೆಗಳು ಅವನ ನಡೆದು ಬರುವ ಗುರುತುಗಳು ಎಂದಳು.